ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಇನ್ಸ್ಟೆಂಟ್ ಪುಳಿಯೋಗರೆ ಹೇಗೆ ಮಾಡೋದು ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ. ಇನ್ಸ್ಟೆಂಟ್ ಅಂದ ತಕ್ಷಣ ತುಂಬಾ ಕ್ವಿಕ್ ಆಗತ್ತಾ ಅಂತ ಪ್ರಶ್ನೆ ಬರುತ್ತೆ. ಕ್ವಿಕ್ ಆಗತ್ತೆ ಅನ್ನೋದಕ್ಕಿಂತ ನೀವು ಗೊಜ್ಜನ್ನ ಮಾಡಿ ಇಟ್ಕೊಳ್ಳಿ, ಅಥವಾ ಅಂಗಡಿಯಿಂದ ಗೊಜ್ಜನ್ನ ತರದೇ ಇದ್ರೂ ಕೂಡ ನೀವು ಮನೆಯಲ್ಲಿ ಪುಳಿಯೋಗರೆ ಮಾಡ್ಬೋದು. ಅದನ್ನ ಈ ವಿಡಿಯೋದಲ್ಲಿ ನೀವು ಕಲ್ತ್ಕೋತೀರಾ. ತುಂಬಾ ಚೆನ್ನಾಗಿ ಬರುತ್ತೆ, ರುಚಿ ಅಂತೂ ಅದ್ಭುತವಾಗಿರುತ್ತೆ. ನೀವು ಯಾವ್ದಾರೋ ದೇವಸ್ಥಾನಕ್ಕೆ ಸೇವೆ ಸಲ್ಲಿಸಬೇಕು, ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು ಅಂತಿದ್ರೆ ಖಂಡಿತ ಇದನ್ನ ಮಾಡಿ ಮನೇಲೇನೆ ಫ್ರೆಶ್ ಆಗಿ ಗೊಜ್ಜನ್ನ ಮಾಡಿಕೊಂಡು, ಅದು ಏನು ಜಾಸ್ತಿ ಸಮಯ ತಗೊಳ್ಳಲ್ಲ. ಪ್ರಸಾದನ ಅಂದ್ರೆ ಪುಳಿಯೋಗರೆನ ಕಲಿಸ್ಕೊಂಡು ದೇವಸ್ಥಾನ ತಗೊಂಡು ನೈವೇದ್ಯ ಮಾಡಿ ಪ್ರಸಾದ ರೂಪದಲ್ಲಿ ಹಂಚೋದಿದೆಯಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೂ ಅಥವಾ ನಿಮ್ಮ ಮನೇಲಿ ಗೆಸ್ಟ್ ಬರ್ತಾರೆ ಅಥವಾ ನಿಮ್ಮ ಮನೇಲಿ ಹಬ್ಬ ಏನೇ ಒಂದು ಅಕೇಶನ್ ಇರ್ಬೋದು, ಅಂತ ಸಮಯದಲ್ಲಿ ಸುಲಭವಾಗಿ ಮಾಡ್ಬೋದು. ಈ ರೆಸಿಪಿನ ಹೇಗೆ ಮಾಡಬೇಕು, ಏನೆಲ್ಲ ಸಾಮಗ್ರಿಗಳು ಬೇಕು ಎಲ್ಲದನ್ನು ತಿಳ್ಕೊಂಡು ಬನ್ನಿ. ಅದಾದ್ಮೇಲೆ ಸಿಗ್ತೀನಿ, ಮಾತಾಡ್ತೀನಿ. ಮೊದಲೇ ನಾನು ನಿಮಗೆ ತೋರಿಸ್ಬಿಡ್ತೀನಿ ಪುಳಿಯೋಗರೆ ತಯಾರಾಗಿ ಹೇಗೆ ಕಾಣಿಸ್ತಿತ್ತು ಅಂಥೇಳಿ. ಬಣ್ಣ ಪರ್ಫೆಕ್ಟ್ ಆಗಿದೆ, ಉದ್ರಾಗ ಅನ್ನ ಇದೆ, ಒಗ್ಗರಣೆ ಕೂಡ ಸಾಕಷ್ಟು ಬಿದ್ದಿದೆ, ಕಡಲೆ ಬೀಜ ಎಲ್ಲ ಕಡೆ ಕಾಣಿಸ್ತಾ ಇದೆ, ತುಂಬ ರುಚಿಯಾಗಿ ತಯಾರಾಗಿತ್ತು. ಇದನ್ನು ಹೇಗೆ ಮಾಡಬೇಕು ಅಂತ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ವಿಡಿಯೋ ಕಡೆ ತನಕ ನೋಡಿ, ಯಾವ ಸ್ಟೆಪ್ನು ಮಿಸ್ ಮಾಡಬೇಡಿ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ, ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಕೆಲವು ಪದಾರ್ಥಗಳನ್ನು. ಮೊದಲನೇದಾಗಿ 1 ಟೀ ಸ್ಪೂನಷ್ಟು ಮೆಂತ್ಯದ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯದ ಕಾಳು ಒಂದು ಅರ್ಧದಷ್ಟು ಹುರಿದಾಗಿದೆ, ಹಾಗೆ ಸ್ವಲ್ಪ ಅದರದ್ದು ಘಮ ಬರ್ತಾ ಇದೆ ಅಂದ ತಕ್ಷಣ ನೀವು ಇದಕ್ಕೆ ಜೀರಿಗೆನ ಸೇರಿಸ್ಕೋಬೇಕಾಗತ್ತೆ. ಸುಮಾರು 1 ರಿಂದ 1.5 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೋಬೋದು. ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ತೊಂದರೆ ಏನಿಲ್ಲ, ಹಾಕ್ಕೋಬೇಕಾಗತ್ತೆ. ಇದನ್ನು ನೀವು ಜೀರಿಗೆನೂ ಕೂಡ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದ್ರದ್ದು ಕೂಡ ಘಮ ಬರೋಕ್ಕೆ ಶುರುವಾಗೋವರೆಗೂ ಇದನ್ನು ಹುರ್ಕೋಬೇಕು. ಹಾಗೆಯೇ ಹುರಿಬೇಕಾದ್ರೆ ಒಲೆ ಉರಿನ ಸಿಮ್ನಲ್ಲಿ, ಅಂದರೆ ಮಿನಿಮಮಲ್ಲಿ ಇಟ್ಕೊಳ್ಳಿ ಅಥವಾ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಆದರೆ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕೆಂದರೆ ಇದೆಲ್ಲ ಪದಾರ್ಥಗಳು ಬೇಗ ಸೀದು ಹೋಗ್ಬಿಡುತ್ತೆ. ಆಮೇಲೆ ಅದ್ರದ್ದೊಂದು ರುಚಿ, ಆಮೇಲೆ ಒಂದು ಲೈಟಾಗಿ ಅದ್ರದ್ದೊಂದು ಏನು ಇದು ಅರೋಮ ಬರ್ತಿರುತ್ತಲ್ಲ, ಅದು ಹಾಳಾಗಿ ಹೋಗ್ಬಿಡುತ್ತೆ. ಈಗ ಇದನ್ನು ಹುರ್ಕೊಂಡಿದ್ದಾಯಿತು. ಇದಕ್ಕೆ ನಾನು ಮೆಣಸು ಕಾಳನ್ನು ಸೇರಿಸ್ಕೋತೀನಿ. ಸ್ವಲ್ಪ ಜೀರಿಗೆ ಕಡಿಮೆ ಇದೆಯೇನೋ ಅಂತ ಅನ್ನಿಸ್ತು ನನಗೆ, ಹಾಗಾಗಿ ಇನ್ನೊಂಚೂರು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಸರಿನಾ? ಇದಕ್ಕೆ ನಾನು ಮೆಣಸು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಸುಮಾರು 1 ರಿಂದ 2 ಟೀ ಸ್ಪೂನಷ್ಟು ಹಾಕ್ಕೋಬೋದು. ಒಂದು 30-40 ಕಾಳು ಅಥವಾ ಒಂದು 25 ಕಾಳು, ನಿಮ್ಮ ಖಾರದ ಇದಕ್ಕೆ. ಆದರೆ ಮೆಣಸು ಜಾಸ್ತಿ ಬಿದ್ದರೆ ತುಂಬ ರುಚಿಯಾಗಿರುತ್ತೆ. ಹಾಗೆಯೇ 1 ರಿಂದ 1.5 ಟೇಬಲ್ ಸ್ಪೂನಷ್ಟು ಕಪ್ಪು ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ಬಿಳಿ ಎಳ್ಳನ್ನು ಕೂಡ ನೀವು ಹಾಕ್ಕೋಬೋದು, ತೊಂದರೆ ಏನಿಲ್ಲ. ಇವಾಗ ಹುರ್ಕೊಳ್ಳೋಣ. ಎಳ್ಳು ಯಾವಾಗ ನಿಮಗೆ ಸಿಡಿಯೋಕ್ಕೆ ಶುರುವಾಗತ್ತಲ್ಲ, ಆವಾಗ ಎಲ್ಲ ಆಗಿದೆ ಅಂತ ಅರ್ಥ. ನೀವು ಒಲೆ ಉರಿನ ಆಫ್ ಮಾಡಿ ಈ ಪದಾರ್ಥನ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಎಳ್ಳು ತುಂಬ ಹೊತ್ತು ಹುರಿದ್ರೆ ಒಂದೊಂದ್ಸತಿ ಕಹಿ ಆಗಿ ಹೋಗ್ಬಿಡುತ್ತೆ, ಹಾಗಾಗಿ ಜಾಸ್ತಿ ಹುರಿಯೋದಕ್ಕೆ ಹೋಗಬೇಡಿ. ಅದು ಚಟಪಟ ಅಂತ ಸಿಡಿಯೋಕ್ಕೆ ಶುರುವಾಗತ್ತಲ್ಲ, ಅಷ್ಟಾದರೆ ಸಾಕು. ನೀವು ಇದನ್ನು ಒಲೆನ ಆಫ್ ಮಾಡ್ಕೋಬೋದು. ಸಿಮ್ನಲ್ಲೇ ಇಟ್ಕೊಂಡು ಹುರಿಯೋದಕ್ಕೆ ಪ್ರಯತ್ನ ಪಟ್ಟರೆ ಒಳ್ಳೆಯದು. ಈ ಪೌಡ್ರ್ ಏನಿದೆಯಲ್ಲ, ಇದನ್ನು ನೀವು ಮಾಡಿ ಒಂದು ಡಬ್ಬಿಗೆ ಹಾಕಿಟ್ಕೋಬೋದು. ಯಾವಾಗ ನೀವು ಪುಳಿಯೋಗರೆ ಮಾಡ್ತೀರೋ ಆವಾಗ ಇದನ್ನು ಬಳಸ್ಕೋಬೋದು. ಇದೇನು ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದ ದಿವಸನೇ ಪುಡಿ ಮಾಡ್ಕೋಬೇಕು ಅಂತ ಏನಿಲ್ಲ. ಆದರೆ ಎಳ್ಳು ಹಾಕಿರೋದ್ರಿಂದ, ಎಣ್ಣೆ ಅಂಶ ಇರೋದ್ರಿಂದ ಸ್ವಲ್ಪ ಆವಾಗವಾಗ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಒಳ್ಳೆಯದು. ಇಲ್ದಿದ್ರೆ ಅದು ಎಣ್ಣೆ ವಾಸನೆ ಬರೋದೋ ಏನಾರೋ ಆಗುತ್ತೆ, ಆಮೇಲೆ ಹಳೇದಾಗಿದೆಯೇನೋ ಅಂತ ಅನಿಸೋ ಸಾಧ್ಯತೆ ಇರುತ್ತೆ. ಇದನ್ನು ನಾನು ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ತೀನಿ. ಇದು ಚೆನ್ನಾಗಿ ಆರಲಿ. ಇದು ಆರಿದ್ಮೇಲೆ ನಾವು ಪುಡಿನ ಮಾಡ್ಕೊಳ್ಳೋಣ. ಇಷ್ಟರಲ್ಲಿ ನಾವು ಇದಕ್ಕೆ ಪುಳಿಯೋಗರೆಗೆ ಬೇಕಾಗಿರುವಂಥ ಗೊಜ್ಜನ್ನು ಕುದಿಸ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ಹೇಳಬೇಕು ಅಂದರೆ ಫಸ್ಟ್ ಒಗ್ಗರಣೆ ಮಾಡ್ಕೋಬೇಕು, ಆಮೇಲೆ ಗೊಜ್ಜನ್ನು ಕುದಿಸ್ಕೊಳ್ಳೋಣ. ಅನ್ನ ಮಾಡೋದಕ್ಕೆ ನಾನು ಇಟ್ಟಿದ್ದೀನಿ. ಅನ್ನ ಕುಕ್ಕರ್ ಕೂಲಾಗಿ ಅನ್ನನ ಒಂದು ಬೇಸನ್ಗೆ ಹಾಕಿಟ್ಕೋಬೇಕು. ಆದರೆ ಯಾಕೋ ನನ್ನ ಇವತ್ತಿನ ದಿವಸ ಕುಕ್ಕರ್ ಕೂಲ್ ಆಗಿರಲಿಲ್ಲ, ಹಾಗಾಗಿ ಅದಕ್ಕೋಸ್ಕರ ಕಾಯ್ತಾ ಇದ್ದೆ. ಆದರೆ ಅಷ್ಟರಲ್ಲೇ ಒಗ್ಗರಣೆನೂ ಮಾಡ್ಕೊಂಬಿಡೋಣ, ಲೇಟ್ ಆಗುತ್ತೆ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪ್ಯಾನ್ನಲ್ಲಿ ಸ್ವಲ್ಪ ಹೆಚ್ಚಿಗೆ ಕ್ವಾಂಟಿಟಿಲೇ ಎಣ್ಣೆ ತೊಗೊಂಡಿದ್ದೀನಿ ನಾನು, ಒಂದು 2 ದೊಡ್ಡ ಸೌಟಷ್ಟು. ಅದಕ್ಕೆ ಕಡಲೆ ಬೀಜ ಅದೆಲ್ಲ ಏನು ಲೆಕ್ಕ ಇಲ್ಲ, ನೀವು ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಉದ್ದಿನಬೇಳೆ, ಒಗ್ಗರಣೆಗೆ ಏನೇನು ಸಾಮಾನು ಹಾಕ್ತೀವೋ ಅದೇನೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಹಾಗೆ ಒಣಮೆಣಸಿನ್ಕಾಯಿ. ಹಾಗೆ ಇಂಗು ತುಂಬ ಮುಖ್ಯ ಇಲ್ಲಿ. ಇಂಗು ಹಾಕಬೇಕು. ಇಂಗು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಹಾಕ್ಕೊಳ್ಳಿ. ಹುಣಸೆ ಹಣ್ಣಿನ ಗೊಜ್ಜಿನಲ್ಲಿ ಅನ್ನ ಕಲಿಸೋದ್ರಿಂದ ಅದು ಹೊಟ್ಟೆಗೆ ಸ್ವಲ್ಪ ಹೆವಿ ಆಗೋ ಇದಿರುತ್ತೆ, ಹಾಗಾಗಿ ಸ್ವಲ್ಪ ಇಂಗು ಚೆನ್ನಾಗಿ ಬಿದ್ದರೆ ಅರಗೋದಕ್ಕೆ ಸಹಾಯ ಮಾಡುತ್ತೆ. ಒಣಮೆಣಸಿನ್ಕಾಯಿಯು ಅಷ್ಟೇ ಒಗ್ಗರಣೆಯಲ್ಲಿ ಚೆನ್ನಾಗಿ ಗರಿ ಆಗೋ ಹಾಗೆ ಹುರ್ಕೊಳ್ಳಿ. ಕರಿಬೇವಿನ ಸೊಪ್ಪು ಕೂಡ ಧಾರಾಳವಾಗಿ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಪುಳಿಯೋಗರೆಯಲ್ಲಿ ಈ ಒಗ್ಗರಣೆಯಲ್ಲಿ ಬಿದ್ದಿದ್ದು ಕರಿಬೇವಿನ ಸೊಪ್ಪನ್ನ ತಿನ್ನೋದಕ್ಕೆ ಒಂಥರ ಬೇರೆನೇ ಮಜಾ ಅದು ಅಂತ ಹೇಳ್ಬೋದು. ನೀವು ಇದಕ್ಕೆ ಒಪ್ಕೋತೀರಾ ಅಂತ ಅಂದ್ಕೊಳ್ತೀನಿ.
ಒಗ್ಗರಣೆ ತಯಾರಾಗಿದೆ. ಈ ಒಗ್ಗರಣೆ ತಯಾರಾಗಿರುತ್ತಲ್ಲ, ಇದನ್ನು ತಕ್ಷಣ ನೀವು ಆರು ಹಾಕ್ಕೊಂಡಿರ್ತೀವಲ್ಲ ಅನ್ನ, ಅದ್ರ ಮೇಲೆ ಹಾಕೋಬೇಕಾಗತ್ತೆ. ನನಗಿನ್ನು ಕುಕ್ಕರ್ ಕೂಲ್ ಆಗಿಲ್ಲ, ಹಾಗಾಗಿ ನಾನು ಈ ಒಗ್ಗರಣೆನ ಒಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಈ ಒಗ್ಗರಣೆನೂ ಅಷ್ಟೇ, ನೀವು ನಾಳೆ ಬೆಳಗ್ಗೆ ಪುಳಿಯೋಗರೆ ಮಾಡಬೇಕು ಅಂದರೆ ಪುರ್ಸೊತ್ತಾಗಿದ್ದಾಗ ಇವತ್ತಿನ ದಿವಸ, ಹಿಂದಿನ ದಿವಸ ರಾತ್ರಿ ಅಥವಾ ಸಂಜೆ ಅವೆಲ್ಲಾರು ಮಾಡಿಟ್ಕೋಬೋದು. ಬೆಳಗ್ಗೆನೇ ಎದ್ದು ಮಾಡಬೇಕು ಅಂತೇನಿಲ್ಲ. ಇವೆಲ್ಲ ಯಾಕೆ ಹೇಳ್ತೀನಿ ಅಂದರೆ, ಆಫೀಸಿಗೆ ಹೋಗ್ತೀರಾ, ಹೊರಗಡೆ ಅಂತ ಹೋಗಬೇಕಾದ್ರೆ ಈ ಥರದ್ದೆಲ್ಲ ಚಿಕ್ಕ ಪುಟ್ಟ ತಯಾರಿ ಇದ್ದರೆ ನಿಮಗೆ ಸುಲಭವಾಗಿ ಪುಳಿಯೋಗರೆ ಕಲಿಸ್ಕೋಬೋದು ಅಂಥೇಳಿ. ಒಗ್ಗರಣೆ ಎಲ್ಲ ಏನು ಕೆಡೋದಿಲ್ಲ ಅಲ್ವಾ, ಹಾಗಾಗಿ ಇದೆಲ್ಲದೂ ಪ್ರಿಪ್ರೇಷನ್ ನೀವು ಮಾಡಿಟ್ಕೋಬೋದು. ಈಗ ಇದನ್ನು ನಾನಿಲ್ಲಿ ಬೇಸನ್ಗೆ ಹಾಕ್ತಾಯಿದ್ದೀನಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಮಾಡಬೇಕಾದ್ರೆ ಅನ್ನನ ರೆಡಿ ಇಟ್ಕೊಂಡು ಅನ್ನದ ಮೇಲೆ ಈ ಒಗ್ಗರಣೆನ ಹಾಕ್ಕೊಳ್ಳಿ, ಆವಾಗ ಉದುರಿದ್ರಾಗ ಚೆನ್ನಾಗಿ ಬರುತ್ತೆ. ನನಗೆ ಕುಕ್ಕರ್ ಕೂಲಾಗಿಲ್ಲ, ಕಾಯ್ತಾ ಇದ್ದೀನಿ, ಹಾಗಾಗಿ ಒಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮತ್ತೆ ಅದೇ ಪ್ಯಾನ್ ತೊಗೊಂಡಿದ್ದೀನಿ, ಅದರೊಳಗೆ ಸ್ವಲ್ಪ ಎಣ್ಣೆ ಇದೆ, ಹಾಗಾಗಿ ನಾನೇನು ಮತ್ತೆ ಎಣ್ಣೆನ ಹಾಕೋತಿಲ್ಲ. ಇಲ್ಲಿ ನಾನು ಒಂದು ಮೋಸಂಬಿ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಗಟ್ಟಿಯಾಗಿ ರಸನ ತೆಗೆದಿಟ್ಕೊಂಡಿದ್ದೀನಿ. ಎಷ್ಟು ಗಟ್ಟಿಯಾಗಿದೆ ನೋಡಿದರೆ ಅಲ್ವಾ. ಇದಕ್ಕೆ ನಾನು ಸುಮಾರು 1 ರಿಂದ 2 ಚಮಚ ಅಥವಾ 1.5 ಚಮಚದಷ್ಟು ಸಾರಿನ ಪುಡಿ ಹಾಕ್ತಾಯಿದ್ದೀನಿ. ಸಾರಿನ ಪುಡಿ ಹೇಗೆ ಮಾಡಬೇಕು ಅನ್ನೋ ರೆಸಿಪಿ ಚಾನಲ್ನಲ್ಲಿದೆ, ನೀವು ನೋಡ್ಬೋದು. ಸಾರಿನ ಪುಡಿ, ರಸಮ್ ಪೌಡ್ರು, ಹೊರಗಡೆ ಸಿಗೋ ರಸಮ್ ಪೌಡ್ರನ್ನ ಬಳಸಿದ್ರೆ ನಿಮ್ಗೆ ಇದೇ ರುಚಿ ಬರುತ್ತಾ ಗೊತ್ತಿಲ್ಲ ನನಗೆ. ನಾನು ಮಾಡಿರೋಂಥ ಸಾರಿನ ಪುಡಿಲಂತೂ ಈ ರುಚಿ ಬರುತ್ತೆ. ಇದಕ್ಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನಿಮ್ಮ ಮನೆಯಲ್ಲಿ ಸಾರಿನ ಪುಡಿ ಮಾಡೋ ಅಭ್ಯಾಸ ಇದ್ದರೆ ಖಂಡಿತ ಅದನ್ನು ಬಳಸ್ಕೋಬೋದು. ಇದರ ಜೊತೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ, ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಗೊಜ್ಜಾಗಿರೋದ್ರಿಂದ ಕುದ್ದು ಅದು ಕರಗುತ್ತೆ ಅಂತ ಹೇಳಿ. ನೀವು ಪುಡಿ ಉಪ್ಪನ್ನು ಬಳಸಿದ್ರೆ, ಅದು ಕೂಡ ಬಳಸೋದಾದರೆ ಅದನ್ನು ಕೂಡ ಹಾಕೋಬೋದು. ಹಾಗೆ 2 ಚಮಚದಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಬೆಲ್ಲ, ಹುಣಸೆ ಹಣ್ಣಿಗೆ ತಕ್ಕಷ್ಟು ಬೆಲ್ಲನ ಹಾಕೋಬೇಕು. ನಾನಿಲ್ಲಿ 1 ಗ್ಲಾಸ್ ಬೌಲ್ ಪೂರ್ತಿ ಹುಣಸೆ ಹಣ್ಣಿನ ರಸಕ್ಕೆ 2 ದೊಡ್ಡ ಚಮಚದಷ್ಟು ಬೆಲ್ಲದ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಬೆಲ್ಲದ ಪೌಡ್ರಲ್ಲ, ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಅನ್ಸಿದ್ರೆ ಒಂಚೂರು ಕಡಿಮೆ ಮಾಡಿ ನೋಡಿ, ಆದರೆ ಯಾವತ್ತೂ ಹುಳಿಗೆ ತಕ್ಕಷ್ಟು ಬೆಲ್ಲ ಇದ್ರೇ ಪುಳಿಯೋಗರೆ ತುಂಬ ರುಚಿಯಾಗಿ ಬರೋದು. ಉಪ್ಪು, ಹುಳಿ, ಖಾರ ಎಲ್ಲ ಸ್ವಲ್ಪ ಜೋರಾಗಿದ್ರೇ ಚೆನ್ನಾಗಿರುತ್ತೆ. ಈಗ ಇದನ್ನು ಕುದಿಸ್ಕೊಳ್ಳೋದಷ್ಟೇ ಕೆಲಸ. ಇದು ಸಾಕಷ್ಟು ಸಿಡಿತಾ ಇರುತ್ತೆ, ನಿಧಾನಕ್ಕೆ ಈ ರೀತಿಯಾಗಿ ಕೈ ಆಡಿಸ್ಕೊಂಡು ಕುದಿಸ್ಕೋಬೇಕು. ಇದು ಆಗ್ತಾ ಇರಲಿ, ಅಷ್ಟರಲ್ಲಿ ನಾವು ಇದನ್ನು ಪುಡಿ ಮಾಡ್ಕೊಂಬರೋಣ. ಹುರಿದಿಟ್ಕೊಂಡಿದ್ವಲ್ಲ ಇದನ್ನು ಮಿಕ್ಸರಲ್ಲಿ ಅಥವಾ ಈ ಥರ ಬುಲೆಟ್ ಮಿಕ್ಸರ್ ಇದು ಯಾವುದಿದ್ರೂ ಅದರಲ್ಲಿ ನೀವು ಮಾಡ್ಕೋಬೋದು. ಅಷ್ಟರಲ್ಲಿ ಗೊಜ್ಜು ಈ ರೀತಿಯಾಗಿ ಕುದ್ದು ತಯಾರಾಗಿದೆ. ಸಾಕಷ್ಟು ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ, ಗಟ್ಟಿಯಾಗಿದೆ. ಹಾಗೆ ಬಣ್ಣ, ಅದೊಂದು ಶೈನಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಈ ಗೊಜ್ಜನ್ನು ತುಂಬ ಗಟ್ಟಿಯಾಗಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂದರೆ ಒಂದು ರೀತಿ ಹಲ್ವಾ ಥರ ಮಾಡ್ಕೋಬೇಕಾಗಿಲ್ಲ. ಒಂದು 10 ರಿಂದ 15 ನಿಮಿಷದಲ್ಲಿ ನಿಮಗೆ ಗೊಜ್ಜು ಕುದ್ದು ತಯಾರಾಗುತ್ತೆ. ಈ ರೀತಿಯಾಗಿ ಕೈ ಆಡಿಸ್ತಿದ್ದಾಗ ನಿಮಗೆ ನೀವು ಗಮನಿಸಿದ್ರೆ ಗೊಜ್ಜು ಕ್ಲೀನಾಗಿ ಪ್ಯಾನ್ನ ಬಿಟ್ಕೊಂಡು ಬರ್ತಿರೋದು ಕಾಣುತ್ತೆ. ತಳ ಚೂರು ಹತ್ಕೊಂತಿಲ್ಲ ಅಥವಾ ಚೂರು ಲಿಕ್ವಿಡಿ ಆಗಿಲ್ಲ. ಒಂದು ರೀತಿ ಏನಂತಾರೆ ಇದಕ್ಕೆ, ಒಂದು ಸಾಸ್ಗಿಂತ ಸ್ವಲ್ಪ ಗಟ್ಟಿಯಾದ ಹದದಲ್ಲಿ ಇದೆ ಅಂತ ಹೇಳ್ಬೋದು. ಇದು ಇಷ್ಟು ಕುದ್ರೆ ಸಾಕು. ಬೆಲ್ಲ, ಹುಣಸೆ ಹಣ್ಣು ಎಲ್ಲವೂ ಕೂಡ ಹೊಂದ್ಕೊಂಡು ಬಂದಿದೆ. ಈಗ ನಾನು ಇದನ್ನು ಈ ಒಗ್ಗರಣೆ ಹಾಕಿಟ್ಕೊಂಡಿದ್ದನ್ನು ಈ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಮಾಡಬೇಕಾದ್ರೆ ಮೊದಲೇ ಅನ್ನನ ಮಾಡಿ ಆರು ಹಾಕ್ಕೊಳ್ಳಿ, ಅದ್ರ ಮೇಲೆ ಒಗ್ಗರಣೆನ ಹಾಕಿ ಅದ್ರ ಮೇಲೆ ಈ ಕುದ್ದಿರೋ ಅಂತಹ ಗೊಜ್ಜನ್ನು ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಒಣ ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಈ ಒಣ ಕೊಬ್ಬರಿ ತುರಿನ ನೀವು ಬೇಕಾದರೆ ಕುದಿಯೋಂತಹ ಗೊಜ್ಜಿಗೂ ಕೂಡ ಹಾಕೋಬೋದು, ಆದರೆ ನಾನು ಈ ರೀತಿ ಹಾಕೋದಕ್ಕೆ ಪ್ರಿಫರ್ ಮಾಡ್ತೀನಿ. ಈಗ ಕುಕ್ಕರ್ ಕೂಲಾಗಿ ಅನ್ನ ತಯಾರಾಗಿದೆ, ಸ್ವಲ್ಪ ಬಿಸಿ ಇದೆ, ಆದರೂ ಕೂಡ ಉದುರುದ್ರಾಗ ಚೆನ್ನಾಗೇ ತಯಾರಾಗಿದೆ, ಏನು ತೊಂದರೆ ಇಲ್ಲ. ಇಲ್ಲಿ ಯಾವ ಅಕ್ಕಿನ ಬಳಸೀನಿ ಅಂತ ನೀವು ಕೇಳಿದ್ರೆ ಸೋನಾ ಮಸೂರಿ ಅಕ್ಕಿನ ಬಳಸಿದ್ದೀನಿ. ಅನ್ನಕ್ಕೆ ಅಂದರೆ 1 ಕಪ್ ಅಕ್ಕಿಗೆ ನಾನು 2 ರಿಂದ 2.5 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. 1:2 ಹಾಕ್ಕೊಂಡ್ರೆ ಕೂಡ ಚೆನ್ನಾಗೇ ಇರುತ್ತೆ. ಬಟ್ ನಮ್ಮನೆ ಅಕ್ಕಿಗೆ 2.5 ಕಪ್ ಹಾಕಿದ್ರೂ ಕೂಡ ಒದಗುತ್ತೆ ಅಂತ ನನಗನ್ನಿಸ್ತು, ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನು ಅನ್ನನ ಈ ಒಂದೇನು ಗೊಜ್ಜು ಇದೆಲ್ಲ ಇತ್ತಲ್ಲ ಅದು ಆ ಬೇಸನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಗೊಜ್ಜು ಕುದಿಬೇಕಾದ್ರೇ ಹಾಕಿದ್ದೆ, ನೀವು ಗಮನಿಸಿರಾ ಅಂತ ಅಂದ್ಕೊಳ್ತೀನಿ. ಈಗ ಪುಡಿ ಮಾಡಿಟ್ಕೊಂಡಿದ್ನಲ್ಲ, ಮೆಣಸು, ಜೀರಿಗೆ, ಮೆಂತ್ಯ ಹಾಗೇನೆ ಎಳ್ಳಿಂದು, ಇದನ್ನು ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಈ ಪುಡಿನ ಈ ರೀತಿಯಾಗಿ ಕಲಿಸ್ಬೇಕಾದ್ರೇ ಹಾಕ್ಕೋಬೇಕು, ಗೊಜ್ಜಿಗೆ ಹಾಕ್ಕೋಬಾರ್ದು. ಗೊಜ್ಜಿಗೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ ಅದರ ಘಮ ಮತ್ತು ಒಂದು ಪುಳಿಯೋಗರೆ ಒಂದು ಮಜಾ ಇರೋದೇ ಈ ಪುಡಿನಲ್ಲಿ ಅಂತ ಹೇಳ್ಬೋದು. ಆ ಫ್ರೆಶ್ನೆಸ್ ಎಲ್ಲ ಫೀಲ್ ಆಗೋದಿಲ್ಲ. ಈ ರೀತಿಯಾಗಿ ಮೇಲೆ ಹಾಕ್ಕೊಂಡೇ ಕಲಿಸ್ಬೇಕು. ನಾನು ಬಿಸಿ ಅನ್ನ ಇದ್ದಿದ್ದರಿಂದ ಹಗೂರವಾಗಿ ಈ ರೀತಿಯಾಗಿ ಕಲಿಸ್ತಾ ಇದ್ದೀನಿ. ಗೊಜ್ಜಿಗೆ ಎಷ್ಟು ಅನ್ನ ಹಿಡಿಸುತ್ತೋ ಆ ಕ್ವಾಂಟಿಟಿ ಅಷ್ಟು. ಇಲ್ಲಿ ಮಾಡಿರೋ ಕ್ವಾಂಟಿಟಿ ಒಂದು 4 ರಿಂದ 5 ಜನಕ್ಕೆ ಸುಲಭವಾಗುತ್ತೆ.
ಈಗ ಇದನ್ನ ಏನು ಮಾಡ್ತೀನಿ ಅಂದರೆ ನಾನು ಹಗುರವಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಆರೋದಕ್ಕೆ ಇಟ್ಬಿಡ್ತೀನಿ. ನೀವು ಆರಿದ ಅನ್ನ ತೊಗೊಂಡ್ರೆ ಈ ಒಂದೇನು ನನಗಾಯ್ತಲ್ಲ ಆ ಥರ ಏನು ತೊಂದರೆ ಆಗೋದಿಲ್ಲ. ಇದನ್ನು ತುಂಬ ಟೈಟಾಗೆಲ್ಲ ಮುಚ್ಚಿಡೋದಕ್ಕೆ ಹೋಗ್ಬಿಡಿ, ಹಗುರವಾಗಿ ಮುಚ್ಚಿಡಿ. ಒಂದು ಬಾಳೆ ಎಲೆ ಮುಚ್ಚಿಡೋದು ಅಥವಾ ತೂತುಗಳಿರೋವಂಥ ತಟ್ಟೆ ಬರುತ್ತಲ್ಲ ಅದನ್ನು ಮುಚ್ಚಿಟ್ರಂತೂ ಇನ್ನೂ ಸಲೀಸು. ಚೆನ್ನಾಗಿ ಆರಿಕೊಳ್ಳುತ್ತೆ. ಆರಿದ್ಮೇಲೆ ಪುಳಿಯೋಗರೆ ಈ ರೀತಿಯಾಗಿ ತಯಾರಾಗಿತ್ತು. ಒಂದು 20ರಿಂದ 25 ನಿಮಿಷ ನಾನು ಬಿಟ್ಟಿದ್ದೆ. ಬಣ್ಣ ಹಾಗೆ ಉದ್ರಾಗಿ ಹಾಗೆ ಸಾಕಷ್ಟು ಕಡಲೆ ಬೀಜ ಇದೆಲ್ಲದು ಇರಬೇಕಲ್ವ. ಒಂದು ಒಳ್ಳೆ ಪುಳಿಯೋಗರೆಗೆ ಏನೆಲ್ಲ ನಾವು ಹೇಳ್ತೀವಲ್ವ ಗುಣಗಳು, ಅದೆಲ್ಲದು ಕೂಡ ಇದರಲ್ಲಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಏನನ್ಸು ಕಾಮೆಂಟ್ ಸೆಕ್ಷನ್ ಖಂಡಿತ ಬರ್ತಿಳಿಸಿ. ನನಗಂತೂ ಈ ಪುಳಿಯೋಗರೆ ತುಂಬಾ ರುಚಿಯಾಗಿರುತ್ತೆ ಅಂತ ಅನ್ಸುತ್ತೆ. ಹಾಗೇನೆ ನಿಮಗೂ ಕೂಡ ರೆಸಿಪಿ ತುಂಬಾನೇ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿದ್ರೆ ಅಂತ ನನ್ನ ಕಡೆಯಿಂದ 100% ಗ್ಯಾರಂಟಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಪುಳಿಯೋಗರೆ ಗೊಜ್ಜು ತುಂಬ ದಿವಸ ಮಾಡಿ ಇಟ್ಟಾಗ ತಿಂದರೆ ಅಂದರೆ ಅಸಿಡಿಟಿ ಸಮಸ್ಯೆಯಿಂದ ಬಳಲ್ತಿರೋರಿಗೆ ಸ್ವಲ್ಪ ತೊಂದರೆ ಮಾಡುತ್ತೆ ಅಂತ ನನ್ನ ಅನುಭವದ ಮಾತು. ನಾನು ಕೂಡ ಒಂದಿಬ್ರನ್ನ ಕೇಳಿದ್ದೀನಿ, ಹೌದು ನಮಗೂ ಹಾಗೆ ಆಗತ್ತೆ. ಅಂಗಡಿಯಿಂದ ಕೊಂಡು ತಂದಂತಹ ಗೊಜ್ಜಿರ್ಬೋದು ಅಥವಾ ಮನೆಯಲ್ಲೇ ಮಾಡಿ ಇಟ್ಬಿಟ್ಟು 1 ತಿಂಗ್ಳುಗಟ್ಟಲೆ ಇಟ್ಕೊಂಡು ಅವಾಗ ಪುಳಿಯೋಗರೆ ಕಲಿಸ್ತಿದ್ರೆ ನಮಗೂ ಕೂಡ ತಿಂದರೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ ಹೇಳಿ ನಾನು ಕೇಳಿದ್ದೀನಿ. ಹಾಗಾಗಿ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಪುಳಿಯೋಗರೆ ತಿನ್ನಬೇಕು ಅಂತ ತುಂಬ ಜನಕ್ಕೆ ಆಸೆ ಇದ್ದರೆ ಈ ರೀತಿಯಾಗಿ ಮಾಡ್ಕೊಳ್ತೀನಿ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತೇ ಇದೆ ನಿಮಗೆ. ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೆ ಹೈಪ್ ಬಟನ್ ಒತ್ತೋದನ್ನ ಮರಿಬೇಡಿ. ಕಾಮೆಂಟ್ ಸೆಕ್ಷನ್ ಬರ್ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಸುಂದರವಾದ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು. ಶೇರ್ ಮಾಡೋದನ್ನು ಮರಿಬೇಡಿ.